ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಸರ್ ಇತಿಹಾಸ ಉಪನ್ಯಾಸಕ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ದಿನ ಈ ಒಂದು ತರಗತಿಯಲ್ಲಿ ನಾವು ಮತ್ತೊಂದು ಹೊಸದಾಗಿ ಒಂದು ವಿಷಯವನ್ನು ಅಧ್ಯಯನ ಮಾಡೋಕ್ಕೆ ಬರ್ತಾಕತ್ತೀವಿ. ಅದ ಯಾವುದಂತ ಹೇಳಾಗ್ತದೆ, ಆಂಗ್ಲೋ ಮೈಸೂರು ಯುದ್ಧಗಳು ಅಂತೇಳಿ. ಏನ್ರಿ ಸರ, ಒಂದು ಹಂತದಿಂದ ನೋಡ್ಕೊಂಡು ಬರಾಕತ್ತೀವಿ, ಎಲ್ಲ ಯುದ್ಧಗಳನ್ನು ನೋಡಾಕತ್ತೀವಿ ಅಂದಾಗ ನೋಡಲೇಬೇಕಾಗ್ತದೆ. ಹಾಗಾಗಿ ಭಾಳ ಪ್ರಾಮುಖ್ಯತೆ ಪಡೆದಂಥ ಯುದ್ಧಗಳಾಗ್ಯಾವ. ಅದು ಯಾರ ಜೊತೆಗೆ ನಡೆದಂಥ ಯುದ್ಧಗಳು? ಬ್ರಿಟಿಷರ ಜೊತೆಗೆ. ಅವ್ರ ಜೊತೆಗೆ ಮೊದಲು ಬಂದವರು ವ್ಯಾಪಾರಕ್ಕಾಗ್ಯವರ, ಮತ್ತು ಅವರ ಒಂದು ವಿರೋಧವಾಗಿ ಭಾರತೀಯರು ಅನೇಕ ಯುದ್ಧಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹೌದಾ? ಏನಪ್ಪ ಅಂದಾಗ ಏನು ಸರ, ಮ್ಯಾಪ್ ಅದ ಈ ಕಡೆ ಎಲ್ಲ ನೋಡಿದಾಗ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಯಾಕೆ ನಡೆದು ಆಂಗ್ಲೋ ಮೈಸೂರು ಯುದ್ಧಗಳು? ಆಂಗ್ಲೋ ಮೈಸೂರು ಯುದ್ಧ ಅಂತಂದಾಗ ಇಲ್ಲಿ ಆಂಗ್ಲಿಸಿಸ್ಟ್ ಅಥವಾ ಇಂಗ್ಲೀಷರು ಅಂತ ಕರಿತೀವಿ, ಆಂಗ್ಲಾಸಿಸ್ಟ್ ಅಂತ ಕರಿತೀವಿ. ಆಂಗ್ಲಾಸಿಸ್ಟ್ ಅಥವಾ ಇಂಗ್ಲೀಷರು ಅಂತೇಳಿ ನಾವು ಕರಿತೀವಿ. ಇಂಗ್ಲೀಷ್ ಭಾಷೆಯ ಬಲ್ಲವರಾದಂಥ ಬ್ರಿಟಿಷರು ಮತ್ತು ಮೈಸೂರಿನ ಪ್ರಾಂತ್ಯದ ನಡುವೆ ಒಟ್ಟು ಮೈಸೂರು ಯುದ್ಧಗಳು 4 ನಡೀತವೆ. ಯಾಕೆ ನಡೆದು ಅಂತೇಳಿ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಾಗ್ತದೆ ಅಂದಾಗ, ಇದು ಮೈಸೂರು ಪ್ರಾಂತ್ಯ. ನಿಮಗೆ ಹೇಳ್ದಂಗೆ ಇದು ಮೈಸೂರು ಪ್ರಾಂತ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ಇದಾದ ನಂತರ ಮೈಸೂರು ಪ್ರಾಂತ್ಯದ ಪಕ್ಕ ಯಾವುದು ಅಂತ ಹೇಳಾಗ್ತದೆ, ಈ ಹೈದರಾಬಾದ ಪ್ರಾಂತ್ಯ, ನಿಜಾಮ ಸಂತತಿಯ ಬಗ್ಗೆ ನಾವು ನೋಡ್ತೀವಿ. ಮೈಸೂರು ಪ್ರಾಂತ್ಯ, ಇದರ ಪಕ್ಕದಲ್ಲಿರುವಂಥ ಮೇಲ್ಭಾಗದಲ್ಲಿ ಹೈದರಾಬಾದ್ ಪ್ರಾಂತ್ಯ ನಿಮಗೆ ಹೇಳಿದ್ದು ನಾನು. ಇದರ ಜೊತೆಗೆ ಈ ಭೂಭಾಗದಲ್ಲಿ ಏನದಂತ ಹೇಳಾಗ್ತದೆ, ಕರ್ನಾಟಕ ಪ್ರಾಂತ್ಯ ಕೂಡ ಇತ್ತು ಅಂತ ಹೇಳ್ತೀವಿ. ನಿಮಗೆ ಹೇಳ್ತೀನಿ, ಕರ್ನಾಟಕ ಪ್ರಾಂತ್ಯವನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಇದರ ಮೇಲ್ಭಾಗದಲ್ಲೂ ಕೂಡ ನಾವು ಯಾವ್ದು ನೋಡ್ತೀವಿ ಅಂತ ಹೇಳ್ತೀವಿ, ಇಲ್ಲಿ ಮರಾಠ ಪ್ರಾಂತ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ತೀವಿ. ಇಲ್ಲೇ ನೋಡಿ ಹೇಳಿವಿ, ಪೇಶ್ವಾಸ್ ಅಂತ ಕರೆಕ್ಟಾನ. ಪೇಶ್ವೆಗಳು ಎಲ್ಲಿ ಕಂಡು ಬರ್ತಾನೆ? ಈ ಮರಾಠ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂಥೇಳಿ ನಾವು ನೋಡಿದ್ವಿ. ಜೊತೆಗೆ ಈ ಕರ್ನಾಟಕ ಭೂಭಾಗದಲ್ಲಿ ಕೂಡ ನಿಮಗೆ ಹೇಳಿದ್ದು ನಾನು, ಮದ್ರಾಸ್ ಬರ್ತದೆ. ಮದ್ರಾಸ್ ಒಂದು ನಾವು ನೋಡ್ತೀವಿ. ಆಮೇಲೆ ಪಾಂಡಿಚೇರಿ ಕೂಡ ಬರ್ತದೆ ಅಂತ ಹೇಳಿದ್ವಿ. ಪ್ರಸ್ತುತವಾಗಿ ಪಾಂಡಿಚೇರಿ ಅಥವಾ ಮದ್ರಾಸ್ಗೆ ಏನಂತ ಕರಿತೀವಿ, ಚೆನ್ನೈ ಅಂತ ಕರಿತೀವಿ. ಹೌದಾ? ಈ ಪಾಂಡಿಚೇರಿ ಕೂಡ ಪ್ರಸ್ತುತ ತಮಿಳುನಾಡಲ್ಲಿ ಕಂಡು ಬರ್ತದೆ. ಹಾಗಾಗಿ ಪುದುಚೇರಿ ಕೂಡ ಅಂತ ನಾವು ಕರಿತೀವಿ. ಈ ಪಾಂಡಿಚೇರಿ ಕೂಡ ಕರ್ನಾಟಕ ಒಂದು, ನಾವು ಹಿಂದೆ ಹೋಗೋಣ, ಈಗಿಂದಲ್ಲ, ನಮ್ಮ ಒಂದು ಯುದ್ಧಗಳ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಆ ಭೂಭಾಗದಲ್ಲಿ ಅಥವಾ ನಮ್ಮ ಭಾರತದ ಭೂಭಾಗದಲ್ಲಿ ಆ ಪ್ರದೇಶಗಳು ಏನಾಗಿದ್ದು ಅಂತೇಳಿ ಅಲ್ಲಿಂದ ಮೆಲಕು ಹಾಕ್ತಾ ನಾವು ಬರೋಣ. ಹಾಗಾಗಿ ನಮ್ಮದು ಅಖಂಡ ಮೈಸೂರು ಸಾಮ್ರಾಜ್ಯ, ಅದರ ಪಕ್ಕ ಹೈದರಾಬಾದು, ಅದರ ಪಕ್ಕ ಈ ಭೂಭಾಗದಲ್ಲಿ ನಾವೇನು ನೋಡ್ತೀವಿ ಅಂದಾಗ, ಹಾಗಾಗಿ ಅಖಂಡ ಮೈಸೂರು ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಹಳ ಚೆಂದಾದಂಥ ನಮ್ಮ ಮ್ಯಾಪ್ ಅದ ಮೈಸೂರು ಸಾಮ್ರಾಜ್ಯ. ಇದರಲ್ಲಿ ಏನಾಯಿತು, ಯಾಕೆ ಯುದ್ಧಗಳು ನಡೆದು, ಇವೆಲ್ಲವನ್ನು ಸವಿವರವಾಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಏನಾಯ್ತಪ್ಪ ಅಂದಾಗ, ಆ ಮ್ಯಾಪಲ್ಲಿ ನಾವು ನೋಡ್ತಾ ಹೋದಾಗ ಮೂಲತಃ ಏನಂತ ಕರಿತೀವಿ, ಯಾವುದಂತ ಹೇಳ್ತೀವಿ, ಮೈಸೂರು ಸಾಮ್ರಾಜ್ಯ ಅಥವಾ ಮೈಸೂರನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು? ಇಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾವಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ. ಸುಮಾರು 4 ಆಂಗ್ಲೋ ಮೈಸೂರು ಯುದ್ಧ ಬಗ್ಗೆ ನೋಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಮೈಸೂರನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು, ಅಲ್ಲಿ ಯಾಕೆ ಯುದ್ಧಗಳು ನಡೆದು, ಅದರ ಹಿನ್ನೆಲೆಯಾಗಿ ನಾವು ನೋಡ್ತಾ ಹೋದಾಗ ಮೈಸೂರಿನಲ್ಲಿ ಏನಪ್ಪ ಅಂದಾಗ ಈ ಒಡೆಯರ ಆಳ್ವಿಕೆ ಇತ್ತು. ಯಾರ ಆಳ್ವಿಕೆ? ಒಡೆಯರು ಅಂತ ಕೇಳ್ತೀವಿ. ಮೈಸೂರಿನಲ್ಲಿ ಒಡೆಯರು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅಂತ ಹೇಳಲಾಗ್ತದೆ. ಹೌದಾ? ಈ ಒಡೆಯರು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಆದ್ರೆ ಈ ಮೈಸೂರು ಪ್ರಾಂತ್ಯವು ಕೂಡ ಯಾರ ಅಧೀನದಲ್ಲಿತ್ತಂದ್ರೆ ಮೊಘಲರ ಅಧೀನದಲ್ಲಿ ಇತ್ತು. ನೆನ್ಪಿಟ್ಕೊಡ್ರಿ, ಮೊಘಲರ ಅಧೀನದಲ್ಲಿ ಇದ್ದರೂ ಕೂಡ ನಾಮಕಾವಸ್ಥೆಗೆ ಮೊಘಲರಿಗೆ ಸೇರಿದ್ರು ಕೂಡ ಅದು ಮೈಸೂರಿನ ಒಡೆಯರು ಅಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಏನು ಕಾರಣ, ಮುಖ್ಯವಾಗಿ ನಾವು ನೋಡ್ತಾ ಹೋದಾಗ ಮೈಸೂರು ಯುದ್ಧಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಮೈಸೂರು ಒಡೆಯರ ಬಗ್ಗೆ ನಾವು ಮೈಸೂರನ್ನು ಆಳ್ವಿಕೆ ಮಾಡ್ತಾಯಿದ್ರು, ಮೈಸೂರು ಪ್ರಾಂತ್ಯವನ್ನು. ಇಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಒಡೆಯರಿಗೆ ಭಾಳಷ್ಟು ದುರ್ಬಲರಾಗಿ ಬಿಟ್ಟಿರ್ತಾರೆ, ಅಸಮರ್ಥರಾಗಿರ್ತಾರೆ. ಹಾಗಾಗಿ ಆಡಳಿತವನ್ನು ನೋಡಿಕೊಳ್ಳುವಷ್ಟು ಸಮರ್ಥ ಒಂದು ಅರಸರು ಮೈಸೂರಿನಲ್ಲಿ ಆ ಒಂದು ಅವಧಿಯಲ್ಲಿ, ಈ ಮೈಸೂರು ಯುದ್ಧಗಳು ನಡೆದಂಥ ಸಂದರ್ಭ ಅವಧಿಯಲ್ಲಿ ಸಮರ್ಥ ಅರಸರು ಇರಲಿಲ್ಲ ಅಂತಂದಾಗ, ಆವಾಗ ಈ ಮೈಸೂರಿನಲ್ಲಿ ಒಡೆಯರ ದುರಾಡಳಿತದಿಂದ ಅಥವಾ ದುರ್ಬಲತೆಯಿಂದ ಅಂತ ಕರಿತೀವಿ, ದುರ್ಬಲತೆ ಅಂತ ಕರಿತೀವಿ. ಒಡೆಯರ ದುರ್ಬಲತೆಯಿಂದ, ಅಸಮರ್ಥತೆಯಿಂದ ಅಲ್ಲಿ ಒಂದು ಹುದ್ದೆ ಆರಂಭಗೊಳ್ತದೆ. ಮೈಸೂರಿನಲ್ಲಿ ದಿವಾನ ಹುದ್ದೆ ಆರಂಭಗೊಂಡಿತು ಅಂತೇಳಿ. ಯಾವ ಹುದ್ದೆ? ದಿವಾನ ಹುದ್ದೆ ಆರಂಭಗೊಂಡಿತ್ತು ಅಂತ ಹೇಳಾಗ್ತದೆ. ಈ ದಿವಾನರು ಅಂತ ಏನಂತ ಹೇಳಾಗ್ತದೆ, ಈ ದಿವಾನರಾದಂಥ ಕೆಲವೊಂದಿಷ್ಟು ಯಾರಂತ ಕರಿತೀವಿ, ದಿವಾನರಾಗಿ ಅಧಿಕಾರಕ್ಕೆ ಬಂದಂಥ ದಿವಾನರಲ್ಲ, ಇಲ್ಲಿ ಯಾರು ಬರ್ತಾರಂದ್ರೆ
ದಳವಾಯಿಗಳು ಅಂತ ಬರ್ತಾರೆ. ಯಾರಂತ ಹೇಳ್ತೀವಿ? ದಿವಾನರು ಬರೋಕ್ಕಿಂತ ಮುಂಚಿತವಾಗಿ ದಿವಾನರು ಬರ್ತಾರೆ, ಬಟ್ ದಿವಾನರು ಬರೋಕ್ಕಿಂತ ಮುಂಚೆ ಯಾರು ಬರ್ತಾರೆ ಅಂತ ಹೇಳಾಗ್ತದೆ? ದಳವಾಯಿಗಳ ಆಡಳಿತ ಇರ್ತದೆ, ದಳವಾಯಿ ಅಂತ ಕರಿತೀವಿ. ಈ ದಳವಾಯಿಗಳು ಆಡಳಿತ ಇರ್ತದೆ. ಯಾರ ಪರವಾಗಿ ಆಡಳಿತ ಮಾಡ್ತಿರ್ತಾರಂದ್ರೆ ಮೈಸೂರಿನ ಒಡೆಯರ ಪರವಾಗಿ ಆಡಳಿತವನ್ನು ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ದಳವಾಯಿಗಳ ಆಡಳಿತ ಇರ್ತದೆ. ಹಾಗಾಗಿ ದಳವಾಯಿಗಳಾದಂಥ ಯಾರಪ್ಪ ಅಂದಾಗ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಅಂತ ಕರಿತೀವಿ. ನಂಜರಾಜಯ್ಯ ಮತ್ತು ಇನ್ನೊಬ್ಬ ಯಾರು ಅಂತ ಹೇಳಾಗ್ತದೆ? ದೇವರಾಜಯ್ಯ ಅಂತ ಕೂಡ ನಾವು ಕರಿತೀವಿ. ದೇವರಾಜಯ್ಯ ಅಂತೇಳಿ ನಾವು ನೋಡ್ತೀವಿ. ನಂಜರಾಜಯ್ಯ ಮತ್ತು ದೇವರಾಜಯ್ಯ ಎಂಬ ದಳವಾಯಿಗಳು ಆಡಳಿತವನ್ನು ನೋಡ್ಕೊಳ್ತಿರ್ತಾರೆ. ಹಾಗಾಗಿ ಮೈಸೂರು ಒಡೆಯರ ಆಡಳಿತದ ದುರ್ಬಲತೆ, ಅಧಿಕಾರಕ್ಕಾಗಿ ಕಚ್ಚಾಡುತ್ತಿರುವ ದಳವಾಯಿಗಳ ಲಾಭ ಪಡೆದು ಯಾರ ಅಧಿಕಾರಕ್ಕೆ ಬರ್ತಾರಂದಾಗ ಅಲ್ಲಿ ಒಬ್ಬ ಹೊಸದಾಗಿ ಮತ್ತೊಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನೆ ಅಧಿಕಾರ ಮಾಡೋಕ್ಕೆ. ಅವನೇ ಯಾರಂತ ಹೇಳ್ತೀವಿ? ಹೈದರ್ ಅಲಿ ಅಂತೇಳಿ. ಹೌದಾ? ಈ ಹೈದರ್ ಅಲಿ ಅಧಿಕಾರಕ್ಕೆ ಬರ್ತಾನೆ. ಈ ದಳವಾಯಿಗಳ ದುರ್ಬಲ ಆಡಳಿತವನ್ನು, ಅಧಿಕಾರಕ್ಕಾಗಿ ಕಚ್ಚಾಡುತ್ತಿರುವುದನ್ನು ಮತ್ತು ಮೈಸೂರು ಒಡೆಯರ ದುರಾಡಳಿತವನ್ನು ಕಂಡ ಹೈದರ್ ಅಲಿ ಆಳ್ವಿಕೆಗೆ ಬರ್ತಾನೆ ಮೈಸೂರಿನಲ್ಲಿ. ಇಲ್ಲಿ ಹೈದರ್ ಅಲಿ ಆಳ್ವಿಕೆಗೆ ಬಂದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಆದರೆ ಈ ಹೈದರ್ ಅಲಿ ಆಳ್ವಿಕೆಯ ಸಂದರ್ಭದಲ್ಲಿ ಏನಂತ ಹೇಳಾಗ್ತದೆ? ಸಂಪೂರ್ಣವಾಗಿ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಂದು ವಿಶೇಷವಾಗಿ ಒಂದು ಉಜ್ವಲ ಅಧ್ಯಾಯವನ್ನು ಬರೆದ, ಮೈಸೂರಿನ ಇತಿಹಾಸದಲ್ಲಿ ಒಂದು ಉಜ್ವಲ ಅಧ್ಯಾಯವನ್ನು ಹೈದರ್ ಅಲಿ ಬರೆದ. ಈ ಹೈದರ್ ಅಲಿ ಅಧಿಕಾರದಲ್ಲಿ ಬ್ರಿಟಿಷರನ್ನು ಭಾರತ ಬಿಟ್ಟು, ಅದು ಎಸ್ಪೆಷಲಿ ಎಲ್ಲಿಂದಪ್ಪ ಅಂದಾಗ ದಕ್ಷಿಣ ಭಾರತದಿಂದ ಬ್ರಿಟಿಷರನ್ನ ಓಡಿಸ್ಬೇಕು ಅನ್ನೋ ಉದ್ದೇಶವನ್ನು ಹೈದರ್ ಅಲಿ ಮತ್ತು ಯಾರಪ್ಪ ಅಂದ ಅವನ ಮಗ ಟಿಪ್ಪು ಇಟ್ಕೊಂಡಿದ್ರು. ಹಾಗಾಗಿ ಸಂಪೂರ್ಣ ದಕ್ಷಿಣ ಭಾರತದಿಂದ ಇವರನ್ನು ಬ್ರಿಟಿಷರನ್ನ ಓಡಿಸ್ಬೇಕಂತ ತಿಳ್ಕೊಂಡ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಭಾಳಷ್ಟು ಆಶೆಯನ್ನು ಹೊಂದಿದ್ದು. ಅವರನ್ನು ಹೊಡೆದೋಡಿಸುವ ಸಲುವಾಗಿ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಯಾರ ವಿರುದ್ಧ ಮಾಡ್ತಾರಂದ್ರೆ ಬ್ರಿಟಿಷರ ವಿರುದ್ಧ ಮಾಡ್ಕೊಳ್ತಾರೆ. ಹಾಗಾಗಿ ಈ ಯುದ್ಧಗಳು ಮುಂದೆ ಭಾರತದ ರಾಷ್ಟ್ರೀಯ ಆಂದೋಲನಕ್ಕೆ ಸ್ಫೂರ್ತಿಯನ್ನು ಕೊಟ್ಟವು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲೇನಾಗ್ತದೆ ಅಂದಾಗ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಸೇರಿ ಬ್ರಿಟಿಷರ ವಿರುದ್ಧ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡಿದರು. ಹೌದಾ? ಇದಷ್ಟು ನಾವಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಈ ಮೂಲತಃ ಹೈದರ್ ಅಲಿ ಯಾವ ರೀತಿ ಬಂದ ಮೈಸೂರಿನಲ್ಲಿ ಸರ್ವಾಧಿಕಾರ ಅಂತ ಹೇಳಿದ್ ನಾನು. ಸರ್ವಾಧಿಕಾರ ಹಂಗೆ ಸುಮ್ಮನೆ ಬಂದ್ರೆ ಆಗಂಗಿಲ್ಲ. ನಾನು ಸರ್ವಾಧಿಕಾರ ಅಂತೇಳಿ ಬರಂಗಿಲ್ಲ. ಮೂಲತಃ ಅಲ್ಲಿ ಹೋಗಬೇಕು, ಆ ಒಂದು ಮೈಸೂರಿನ ಒಂದು ಸಾಮ್ರಾಜ್ಯ ಸೇರಬೇಕು, ಅಲ್ಲಿ ಆಡಳಿತವನ್ನು ಗಮನಿಸಬೇಕು. ಆಡಳಿತ ಗಮನಿಸಿದ ನಂತರ ಯಾವ ರೀತಿ ನಡೀತಾ ಇದೆ, ನಾನೇನು ಮಾಡಬೇಕು ಅನ್ನೋದು ಒಂದು ತಂತ್ರಗಳನ್ನು ಹೆಣಬೇಕಾಗ್ತದೆ. ಹಾಗಾಗಿ ಮೂಲತಃ ಹೈದರ್ ಅಲಿ ಏನಪ್ಪ ಅಂದಾಗ ಮೈಸೂರಿನ ಒಬ್ಬ ಸೈನಿಕನಾಗಿ ಸೇವೆಗೆ ಸೇರ್ಕೊಳ್ತಾನೆ. ಈ ಮೈಸೂರಿನ ಸೈನಿಕನಾಗಿ ಸೇವೆಯಲ್ಲಿ ಸೇರ್ಕೊಂತ ಹೈದರ್ ಅಲಿ ಮುಂದೆ ಒಂದು ಒಡೆಯರ ವಿಶ್ವಾಸ ಮತ್ತು ದಳವಾಯಿಗಳ ವಿಶ್ವಾಸವನ್ನು ಪಡಿತಾನೆ. ಒಡೆಯರ ಮತ್ತು ದಳವಾಯಿಗಳ ವಿಶ್ವಾಸವನ್ನು ಪಡೆದ ನಂತರ ಇದೇ ಹೈದರ್ ಅಲಿಯನ್ನು ದಳವಾಯಿಗಳು ಏನು ಮಾಡ್ತಾರೆ ಅಂದಾಗ ದಿಂಡಿಗಲ್ ಅನ್ನೋ ಪ್ರದೇಶ, ಯಾವುದನ್ನು ಕರಿತೀವಿ? ದಿಂಡಿಗಲ್. ಮೈಸೂರು ಪ್ರಾಂತ್ಯದಲ್ಲಿ ಬರುವಂಥ ಒಂದು ಪ್ರದೇಶ ದಿಂಡಿಗಲ್ ಅಂತ ಕರಿತೀವಿ. ಈ ದಿಂಡಿಗಲ್ಲಿನ ಏನಪ್ಪ ಅಂತ ಹೇಳ್ತೀವಿ? ಫೌಜುದಾರ ಅಂತ ಕರಿತೀವಿ. ದಿಂಡಿಗಲ್ಲಿನ ಈ ಫೌಜುದಾರನಾಗಿ ಹೈದರ್ ಅಲಿಯನ್ನು ಮೈಸೂರಿನಲ್ಲಿ ನೇಮಕ ಮಾಡಲಾಗ್ತದೆ. ದಳವಾಯಿಗಳು ನೇಮಕ ಮಾಡಿದರು. ಆವಾಗ ಫೌಜುದಾರ್ ಅಂತಂದ್ರೆ ಸೇನೆಯ ಮುಖ್ಯಸ್ಥ ಅಂತ ಅರ್ಥವನ್ನು ಕೊಡ್ತದ. ಹಾಗಾಗಿ ಫೌಜುದಾರನಾಗಿ ಅಧಿಕಾರಕ್ಕೆ ಬಂದ ನಂತರ ಇದಾದ ಕೆಲವು ದಿನಗಳ ನಂತರ ಇವರ ದೌರ್ಬಲ್ಯತೆಯನ್ನು, ದಳವಾಯಿಗಳ ದೌರ್ಬಲ್ಯತೆ, ರಾಜರ ದುರಾಡಳಿತ, ಆ ಒಂದು ರಾಜಕೀಯ ಅಸಮರ್ಥತೆಯನ್ನು ಕಂಡು ನೇರವಾಗಿ ಏನು ಮಾಡಿಬಿಡ್ತಾನೆ, ಇಲ್ಲಿ ಹೈದರ್ ಅಲಿ ಆ ಒಂದು ಮೈಸೂರಿನಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಒಬ್ಬ ಒಡೆಯರು, ನಾಮಕಾವಸ್ಥೆಗೆ ಮಾತ್ರ ಒಡೆಯರು ಇರ್ತಾರೆ, ಆಡಳಿತ ಎಲ್ಲ ದಳವಾಯಿಗಳಿರ್ತದೆ. ಮೈಸೂರಿನ ಒಡೆಯನಾದಂಥ 2ನೇ ಕೃಷ್ಣರಾಜ ಒಡೆಯರ್, ಯಾರಂತ ಕರಿತೀವಿ? 2ನೇ ಕೃಷ್ಣರಾಜ ಒಡೆಯರ್ ಅಂತ ಕರಿತೀವಿ. 2ನೇ ಕೃಷ್ಣರಾಜ್ ಒಡೆಯರ್. ಅದರ ಜೊತೆಗೆ ದಳವಾಯಿ ಆದಂಥ ಯಾರಂತ ಹೇಳಾಗ್ತದ? ನಂಜರಾಜ ಅಂತ ಕರಿತೀವಿ. ದಳವಾಯಿ ನಂಜರಾಜನನ್ನು ನೇರವಾಗಿ ಯಾರಂತ ಹೇಳ್ತೀವಿ? ಹೈದರ್ ಅಲಿ ಸೆರೆಮನೆಗೆ ಹಾಕಿಬಿಡ್ತಾನೆ. ಸೆರೆಮನೆಗೆ ಹಾಕಿ ಪುನಃ ಏನು ಮಾಡ್ತಾನೆ ಅಂದಾಗ
ಅವರನ್ನು ಸೆರೆಮನೆಗೆ ಹಾಕಿ ತಾನೇ ನೇರವಾಗಿ ಮೈಸೂರಿನಲ್ಲಿ ಸರ್ವಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದ. ಈತ ಅಧಿಕಾರಕ್ಕೆ ಬಂದ ಕೆಲವು ವರ್ಷಗಳ ನಂತರ ಮತ್ತೆ ಪುನಃ ಏನಾಗ್ತದೆ, ಬ್ರಿಟಿಷರ ವಿರೋಧವೂ ಕೂಡ ಆಗಿ ಅದೇ ಹೈದರಾಲಿ ಮತ್ತು ಬ್ರಿಟಿಷರ ವಿರೋಧ ನಡುವೆ ಒಂದು ಆಂಗ್ಲೋ ಮೈಸೂರು ಯುದ್ಧಗಳು ಜರುಗ್ತವೆ. ಹಾಗಾಗಿ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಹೈದರಾಲಿ ಮತ್ತು ಟಿಪ್ಪು ಸೇರಿ ಏನಂತ ಹೇಳಾಗ್ತದೆ, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾಗಿ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ. ಎಷ್ಟು ಮಾಡ್ತಾರೆ? 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಏನಂತ ಹೇಳಾಗ್ತದೆ, ಹಾಗಾದ್ರೆ ಇದಕ್ಕೆ ಮುಂಚಿತವಾಗಿ ನಾವು ಡಿಸ್ಕಷನ್ ಮಾಡೋಣ ಯಾವುದ್ರ ಬಗ್ಗೆ ಅಂತಂದಾಗ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದಂತ ಹೇಳ್ತೀವಿ? ಮೊದಲನೇ ಅಥವಾ 1ನೇ ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ ನಾವು ನೋಡ್ತೀವಿ. ಮೈಸೂರು ಯುದ್ಧ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕಾಲಾವಧಿ 1767ರಿಂದ 1769, ಸುಮಾರು 2 ವರ್ಷಗಳ ಕಾಲ ನಡೀತದೆ ಅಂಥೇಳಿ ನಾವು ನೋಡ್ತೀವಿ. ಹಾಗಾಗಿ ಸುಮಾರು 2 ವರ್ಷಗಳ ಕಾಲ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲೂ ಕೂಡ ಮೆನ್ಷನ್ ಮಾಡ್ಯಾರ ನೋಡ್ರಿ, ಇಲ್ಲಿ 1700 ಎಷ್ಟಂತ ಹೇಳ್ತೀವಿ? 67ರಿಂದ 1767, 67ರಿಂದ 69. ಮೊದಲು ಇದೊಂದೇ ನೋಡೋಣ, ಆಮೇಲೆ ಸೆಕೆಂಡ್ ಯಾಕಾಯಿತು ಅಂಥೇಳಿ ನಾವು ನೋಡೋಣ. ಹಾಗಾಗಿ ಇದಾದ ನಂತರ ಮೊದಲೇ ಆಂಗ್ಲೋ ಮೈಸೂರು ಯುದ್ಧ 67ರಿಂದ 69 ನಾವು ನೋಡೋಣ. ಇಲ್ಲಿ ಏನಾಗ್ತದೆ ಅಂದಾಗ ಕೆಲವೊಂದಿಷ್ಟು ಕಾರಣಗಳನ್ನು ನಾವು ನೋಡ್ತಾ ಹೋಗೋಣ. ಯಾಕೂ ಇದಾಯ್ತು ಅಂದಾಗ, ಇಲ್ಲಿ ಮೈಸೂರಿನಲ್ಲಿ ಯಾರು ಅಧಿಕಾರದಲ್ಲಿದ್ದರು ಅಂತ ಹೇಳಾಗ್ತದೆ? ಹೈದರಾಲಿ ಅಧಿಕಾರದಲ್ಲಿ ಇದ್ದ. ಈ ಹೈದರಾಲಿ ಅಧಿಕಾರದಲ್ಲಿದ್ದಾಗ ಈತನ ಅಧಿಕಾರದ ಅಥವಾ ಹೈದರಾಲಿಯ ಏಳಿಗೆ ಅಥವಾ ಅಭಿವೃದ್ಧಿಯನ್ನು ಯಾರಿಗೆ ಸಹಿಸೋಕ್ಕಾಗಲಿಲ್ಲ ಅಂದ್ರಾಗ ಬ್ರಿಟಿಷರಿಗೆ ಸಹಿಸೋಕ್ಕೆ ಆಗಲಿಲ್ಲ. ಬ್ರಿಟಿಷರು ಅಂತ ಕರಿತೀವಿ. ಈ ಬ್ರಿಟಿಷರಿಗೆ ಯಾರ ಏಳಿಗೆ ಸಹಿಸೋಕ್ಕಾಗಲಿಲ್ಲ ಅಂದ್ರೆ ಹೈದರಾಲಿಯ ಏಳಿಗೆಯನ್ನು ಸಹಿಸೋಕ್ಕೆ ಆಗಲಿಲ್ಲ. ಅದಾದ ನಂತರ ಪುನಃ ಮತ್ತೆ ಏನು ರೀಸನ್ ಏನು, ಆ ಕಾರಣಗಳು ನಾವು ನೋಡ್ತಾ ಹೋದಾಗ, ಮತ್ತೆ ಹಂಗೆ ಮೆಲುಕು ಹಾಕ್ತಾ ಹೋದಾಗ ಮತ್ತೆ ಕೆಲವೊಂದಿಷ್ಟು ಕಾರಣಗಳು ಉಂಟಾಗ್ತವ. ಈ ಏಳಿಗೆ ನಂತರ ಇನ್ನೊಂದು ಏನು ವಿಶೇಷಪ್ಪ ಅಂತಂದಾಗ, ಇಲ್ಲಿ ನಿಮಗೆ ಹೇಳಬೇಕಂದಾಗ ಏನಂತ ಹೇಳ್ತೀವಿ, ಈ ಅರ್ಕಾಟ ಭೂಭಾಗದಲ್ಲಿ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅಂತ ಹೇಳ್ತೀವಿ, ಒಬ್ಬ ನವಾಬ ಆಳ್ವಿಕೆ ಮಾಡ್ತಾ ಇದ್ದ. ಅರ್ಕಾಟ ಭೂಭಾಗದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಹೇಳ್ರಿ ನೋಡೋಣ. ಅರ್ಕಾಟದಲ್ಲಿ ಯಾರು ಮಾಡ್ತಾ ಇದ್ರು? ಅರ್ಕಾಟ ಭೂಭಾಗದಲ್ಲಿ ಒಬ್ಬ ರಾಜ ಇದ್ದ. ಯಾರಂತ ಹೇಳ್ತೀವಿ? ಅರ್ಕಾಟನ ನವಾಬನಾಗಿ ಅಧಿಕಾರ ಮಾಡಿದವನು ಯಾರಂತ ಹೇಳಾಗ್ತದ? ಮಹಮ್ಮದ್ ಅಲಿ ಅಂತೇಳಿ. ಹೌದಾ? ಈ ಮಹಮ್ಮದ್ ಅಲಿ ಅಂತ ಕರಿತೀವಿ. ಮಹಮ್ಮದ್ ಅಲಿ ಅರ್ಕಾಟಿನ ನವಾಬನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದ. ಆದರೆ ಇಲ್ಲಿ ಏನಾಗ್ತದೆ ಅಂದಾಗ, ಮಹಮ್ಮದ್ ಅಲಿ ಅರ್ಕಾಟನ ನವಾಬನ ವಿರೋಧಿಗಳು ಅಂತ ಕರಿತೀವಿ. ಅರ್ಕಾಟ್ ಅಂತ ಕರೆಯಲಾಗ್ತದ. ಈ ಅರ್ಕಾಟಿನಲ್ಲಿರುವಂಥ ಅರ್ಕಾಟ್ ಪ್ರದೇಶ, ಅರ್ಕಾಟ್ ನವಾಬನಾದಂಥ ಮಹಮ್ಮದ್ ಅಲಿ ಅಂತ ಕರಿತೀವಿ. ಹೌದಾ? ಮಹಮ್ಮದ್ ಅಲಿ ಇವನ ವಿರೋಧಿಗಳಾದಂಥ ಮಹಫೂಜ್ ಖಾನ್ ಅಂತೇಳಿ ಯಾರಂತ ಕರಿತೀವಿ? ಮಹಫೂಜ್ ಖಾನ್ ಅಂತ ಕರಿತೀವಿ. ಮತ್ತು ಏನಂತ ಹೇಳಾಗ್ತದ? ಚಂದಾ ಸಾಹೇಬನ ಮಗ ಯಾರಂತ ಕರಿತೀವಿ? ಚಂದಾ ಸಾಹೇಬ. ಈ ಚಂದಾ ಸಾಹೇಬನ ಮಗ ಯಾರಂತ ಹೇಳಾಗ್ತದ? ಚಂದಾ ಸಾಹೇಬನ ಮಗ ರಾಜಾ ಸಾಹೇಬ್ ಅಂತ ಕರಿತೀವಿ. ರಾಜಾ ಸಾಹೇಬ್ ಅಂತ ಕರಿತೀವಿ. ಈ ಚಂದಾ ಸಾಹೇಬನ ಮಗ ರಾಜಾ ಸಾಹೇಬ್ ಅಂತಂದಾಗ ಇವರಿಬ್ಬರಿಗೂ, ಮಹಫೂಜ್ ಖಾನ್ ಮತ್ತು ರಾಜಾ ಸಾಹೇಬನ ಇಬ್ಬರಿಗೂ ಕೂಡ ಯಾರ ಆಶ್ರಯ ಕೊಟ್ಟಿರ್ತಾರಂದ್ರೆ ಹೈದರಾಲಿ ಆಶ್ರಯವನ್ನು ಕೊಟ್ಟಿರ್ತಾನೆ. ಯಾರು ಆಶ್ರಯ ಕೊಟ್ಟಿರ್ತಾರೆ? ಹೈದರಾಲಿ ಆಶ್ರಯವನ್ನು ಕೊಟ್ಟಿರ್ತಾನೆ. ಆದ್ರೆ ಈ ಹೈದರಾಲಿ, ಯಾಕಂದರೆ ಅರ್ಕಾಟಿನ ನವಾಬ ಮಹಮ್ಮದ್ ಅಲಿ ಯಾರ ಸ್ನೇಹಿತ ಅಂತ ಹೇಳ್ಬೋದು? ಬ್ರಿಟಿಷರ ಸ್ನೇಹಿತನಾಗಿದ್ದು ಮಹಮ್ಮದ್ ಅಲಿ ಏನು ಮಾಡ್ತಾನಂತ ಹೇಳಾಗ್ತದೆ? ತಿರುಚನಾಪಳ್ಳಿ ಕದನದಲ್ಲಿ ಚಂದಾ ಸಾಹೇಬನನ್ನು ಸೋಲಿಸಿದ ಅಂತ ಹೇಳಿದ್ವಿ. ಹಾಗಾಗಿ ಸ್ನೇಹಿತನಾದಂಥ ಮಹಮ್ಮದ್ ಅಲಿಯ ವಿರೋಧಿಗಳಿಗೆ ಹೈದರಾಲಿ ಆಶ್ರಯ ಕೊಟ್ಟಿದ್ದರಿಂದ ಆಟೋಮೆಟಿಕ್ ಆಗಿ ಏನಂತ ಹೇಳಾಗ್ತದೆ? ಇದು ಬ್ರಿಟಿಷರಿಗೆ ವಿರೋಧವಾಗಿ ಭಾಸವಾಗ್ತದೆ. ಯಾಕಂದಾಗ ತಮ್ಮ ಒಬ್ಬ ಮಿತ್ರನಾದಂಥ ಮಹಮ್ಮದ್ ಅಲಿಯ ವಿರೋಧಿಗಳಿಗೆ ಈತ ಆಶ್ರಯ ಕೊಟ್ಟಿದ್ದರಿಂದ ಅದೇ ಏನಂತ ಹೇಳ್ತೀವಿ? ಬ್ರಿಟಿಷರು ಕೂಡ ಹೈದರಾಲಿಯ ಮೇಲೆ ಒಂದು ಕೋಪ ಬರ್ತದೆ, ಸಿಟ್ಟು ಬರ್ತದೆ, ವಿರೋಧಿ ಆಗ್ತಾನೆ. ಹಾಗಾಗಿ ಯಾರಿಗೆ ವಿರೋಧಿ ಆಗ್ತಾನಂದ್ರೆ ಬ್ರಿಟಿಷರಿಗೆ ಹೈದರಾಲಿ ವಿರೋಧಿಯಾದ. ಹಾಗಾಗಿ ಹಂತವಾಗಿ ನಾವು ಇದರ ಕಾರಣಗಳನ್ನು ನೋಡ್ತಾ ಹೋಗ್ತೇವೆ. ಇದಷ್ಟೇ ಅಲ್ಲದ
ಮತ್ತೆ ಏನು ಹೇಳ್ಬೋದು ಅಂದಾಗ ಇಲ್ಲಿ ಹೈದರ್ ಅಲಿ ಫ್ರೆಂಚರ ಸಹಾಯವನ್ನು ಕೋರ್ತಾನೆ. ಯಾರ ಸಹಾಯವನ್ನು? ಫ್ರೆಂಚರ ಸಹಾಯವನ್ನು ಕೋರ್ತಾನೆ. ಮೊದಲೇ ಫ್ರೆಂಚರ್ ಅಂದ್ರೆ ಯಾರಿಗೆ ಆಗಂಗಿಲ್ಲ ಅಂತ ಹೇಳಾಗ್ತದೆ, ಬ್ರಿಟಿಷರಿಗೆ ಆಗಂಗಿಲ್ಲ. ಹಾಗಾಗಿ ಅದು ಕೂಡ ಒಂದು ವೈರತ್ವಕ್ಕೆ ಕಾರಣ ಆಗ್ತದೆ. ಈ ಒಂದು ಯಾವುದಕ್ಕಪ್ಪ ಅಂತಂದಾಗ ಸಂಪೂರ್ಣ ಆಂಗ್ಲೋ ಮೈಸೂರು ಯುದ್ಧಕ್ಕೆ, ಮೊದಲೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗ್ತದೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಷ್ಟೇ ಅಲ್ಲದ ಮತ್ತು ಈ ಬ್ರಿಟಿಷರ ಒಬ್ಬ ಸ್ನೇಹಿತ ಇರ್ತಾನೆ. ಬ್ರಿಟಿಷರ ಸ್ನೇಹಿತ ಯಾರಂತ ಹೇಳಾಗ್ತದೆ? ಬ್ರಿಟಿಷರ ಸ್ನೇಹಿತನಾದಂಥ ಹೈದರಾಬಾದಿನ ಯಾವಂತ ಕರಿತೀವಿ? ಹೈದರಾಬಾದಿನ ನಿಜಾಮ ಅಂತ ಕರಿತೀವಿ. ಬ್ರಿಟಿಷರ ಸ್ನೇಹಿತನಾದಂಥ ಹೈದರಾಬಾದ್ ನಿಜಾಮ ಬ್ರಿಟಿಷರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಏನು ಆಶ್ವಾಸನೆ ಕೊಡ್ತಾನಂದ್ರೆ, ಇಲ್ಲಿ ನೋಡ್ರಿ ಬ್ರಿಟಿಷರೇ, ನಾವು ಬಹಳ ಆತ್ಮೀಯತೆಯಿಂದ ಇದ್ದೀವಿ, ಮೈಸೂರಿನ ವಿರೋಧವನ್ನಂತೂ ಕಟ್ಕೊಂಡಿರಿ, ಆದರೆ ಆ ಮೈಸೂರಿನಲ್ಲಿ ಹೈದರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಅವನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತದ. ಅವನನ್ನು ನಾನು ಸೋಲಿಸಿ, ನಿಜಾಮ ಹೇಳ್ತಾನೆ, ಹೈದರಲಿಯನ್ನು ನಾನು ಸೋಲಿಸಿ ಮೈಸೂರಿನ ದಿವಾನಿ ಹಕ್ಕನ್ನು ನಿಮಗೆ ಕೊಡಿಸುವುದಾಗಿ ನಾನು ಆಜ್ಞೆಯನ್ನು ಮಾಡುತ್ತೇನೆ. ಯಾರಿಗೆ ಕೊಡಿಸುವುದಾಗಿ? ಬ್ರಿಟಿಷರಿಗೆ ಕೊಡಿಸುವುದಾಗಿ. ಹಾಗಾಗಿ ಬ್ರಿಟಿಷರ ಸ್ನೇಹಿತನಾದಂಥ ಹೈದರಾಬಾದ್ ನಿಜಾಮ ಮೈಸೂರಿನ ಯಾವ ಹಕ್ಕನ್ನು ಅಂತ ಹೇಳ್ತೀವಿ? ಮೈಸೂರಿನ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ನೀಡುವುದಾಗಿ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಇದು ಕೂಡ ಆತ ಹೇಳಿಕೆ ಕೊಟ್ಟಿದ್ದು ಯಾರಿಗೆ ಅಸಮಾಧಾನ ಆಗ್ತದೆ? ಹೈದರಲಿಗೆ ಅಸಮಾಧಾನ ಆಗ್ತದೆ. ಹೀಗಾಗಿ ಇವೆಲ್ಲ ಕಾರಣಗಳು ಯಾವುದಕ್ಕೆ ಮುಂಚಿತವಾಗಿ ಕಾರಣ ಆಗ್ತಾವೆ ಅಂತ ಹೇಳ್ತೀವಿ? ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಾದ ನಂತರ ಮುಂದೆ ಏನಾಗ್ತದೆ ಅಂದಾಗ ಸಂಪೂರ್ಣವಾಗಿ ಹೆಂಗಾದರೂ ಮಾಡಿ ಏನಂತ ಹೇಳ್ತೀವಿ? ಹೈದರಲಿಯನ್ನು ಸದೆ ಬಡಿಬೇಕು, ಹೈದರಲಿಯನ್ನು ನಿರ್ಮೂಲನೆ ಮಾಡಿ ಮೈಸೂರನ್ನು ವಶಪಡಿಸಬೇಕು ಅನ್ನೋದು ದುರುದ್ದೇಶ ಬ್ರಿಟಿಷರಿಗಿರ್ತದೆ. ಆವಾಗ ಬ್ರಿಟಿಷರು ಏನು ಮಾಡ್ತಾರೆ ಅಂದಾಗ ಪುನಃ ಬ್ರಿಟಿಷರು ಇಲ್ಲಿ ಯಾರಪ್ಪ ಅಂತಂದಾಗ ಈ ಹೈದರಲಿಯ ಮೇಲೆ ದಾಳಿಗೆ ಮುಂದಾಗ್ತಾರೆ. ಯಾವಾಗ ಅಂತ ಹೇಳ್ತೀವಿ? 1767ರಲ್ಲಿ ಹೈದರಲಿಯ ಮೇಲೆ ಪುನಃ ತ್ರಿಕೂಟ ಸೈನ್ಯ ರೆಡಿ ಆಗ್ತದೆ. ಯಾವ ಸೈನ್ಯ? ತ್ರಿಕೂಟ ಸೈನ್ಯ ಅಂತ ಕರಿತೀವಿ, ಹೌದಾ? ಈ ತ್ರಿಕೂಟ ಸೈನ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ಈ ತ್ರಿಕೂಟ ಸೈನ್ಯ ಇಲ್ಲಿ ನೋಡ್ರಿ, ತ್ರಿಕೂಟ ಸೈನ್ಯ ಅಂತಂದಾಗ ಮೂಲತಃ ಹೈದರಾಬಾದಿನ ಯಾರಂತ ಕರಿತೀವಿ? ನಿಜಾಮ ಟೆರಿಟೋರೀಸ್ ಅಂತ ಕರಿತೀವಿ, ಪ್ರಾಂತ್ಯ ಅಂತ ಕರಿತೀವಿ. ಆಮೇಲೆ ತ್ರಿಕೂಟ ಸೈನ್ಯದಲ್ಲಿ ಹೈದರಾಬಾದ್ ನಿಜಾಮ ಇದ್ದ, ಅದರ ಜೊತೆಗೆ ಮತ್ತೆ ಯಾರನ್ನೇ ಕರ್ಕೊಂಡಿದ್ದಂದಾಗ ಮರಾಠ ಪೇಶ್ವೆಗಳನ್ನು ಕರ್ಕೊಂಡಿದ್ರು. ಪೇಶ್ವೆಯಸ್ ಟೆರಿಟೋರೀಸ್ ಅಂತ ಕರಿತೀವಿ, ಪೇಶ್ವೆಗಳ ಸಾಮ್ರಾಜ್ಯ ಪ್ರಾಂತ್ಯ ಅಂತ ಕರಿತೀವಿ. ಹಾಗಾಗಿ ಆ ಎರಡೂ ಸಾಮ್ರಾಜ್ಯಗಳು ಇವೆರಡರನ್ನ ಜೊತೆಗೂಡಿದಂಥ ಯಾರಂತ ಹೇಳ್ತೀವಿ? ಬ್ರಿಟಿಷರು ಯಾವುದರ ಮೇಲೆ ದಾಳಿಗೆ ಬರೋಕ್ಕೆ ಶುರು ಮಾಡೋದಂತ ಹೇಳಾಗ್ತದೆ? ಮೈಸೂರು ಪ್ರಾಂತ್ಯದ ಮೇಲೆ ದಾಳಿಗೆ ಬರೋಕ್ಕೆ ಮುಂದಾದರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ ಒಂದು ತ್ರಿಕೂಟ ಸೈನ್ಯವನ್ನು ರಚನೆ ಮಾಡಿಕೊಂಡು, ಯಾರು ರಚನೆ ಮಾಡಿಕೊಂಡ್ರು? ಬ್ರಿಟಿಷರು ರಚನೆಯನ್ನು ಮಾಡಿಕೊಂಡ್ರೆ ಯಾರ್ಯಾರ ಜೊತೆಗೆ? ಬ್ರಿಟಿಷರು, ಅದರ ಜೊತೆಗೆ ಹೈದರಾಬಾದ್ ಅಂತ ಕರಿತೀವಿ, ಹೈದರಾಬಾದಿನ ನಿಜಾಮ, ಅದರ ಜೊತೆಗೆ ಮರಾಠ ನಾಯಕರು ಅಂದರೆ ಮರಾಠ ಪೇಶ್ವೆಗಳು ಅಂತ ಕರಿತೀವಿ, ಮರಾಠ ನಾಯಕರು, ಇವರೆಲ್ಲರೂ ಸೇರಿ ಏನು ಮಾಡಿದ್ರು ಅಂದ್ರೆ ಮತ್ತೆ ಪುನಃ ಒಂದು ಹೈದರಲಿಯ ಮೇಲೆ ದಾಳಿಗೆ ಮುಂದಾದರು ಅಂತಿದ್ವಿ. ಆವಾಗ ಅನಿವಾರ್ಯವಾಗಿ ಹೆಂಗಾದರೂ ಮಾಡಿ ಹೈದರಲಿಯನ್ನು ಸೋಲಿಸಲೇಬೇಕು. ಹೈದರಲಿಯನ್ನು ನಾವು ಸೋಲಿಸಲೇಬೇಕು. ಸೋಲಿಸಿದ ನಂತರ ಪುನಃ ಏನಾಗ್ತದೆ? ಆ ಒಂದು ಅವನ ಸಾಮ್ರಾಜ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕಂತ ತಿಳ್ಕೊಂಡ ಬಹಳಷ್ಟು ಏನಂತ ಹೇಳ್ತೀವಿ? ಈ ತ್ರಿಕೂಟ ಸೈನ್ಯದ ಸೈನಿಕರು ಮುಂದಾಗಿ ಬಿಡ್ತಾರೆ. ಆವಾಗ ನೋಡಿದಾಗ ಇಲ್ಲಿ ಆವಾಗ ಹೈದರಲಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಯಾರು ಬರ್ತಾರಪ್ಪ ಅಂದಾಗ ನನ್ನ ಮೇಲೆ ಈ ಒಂದು ಸಂಪೂರ್ಣವಾಗಿ ಬ್ರಿಟಿಷರು ಯುದ್ಧಕ್ಕೆ ಬರ್ತಾರೆ ಅಂತ ತಿಳ್ಕೊಂಡ ಯಾರಂತ ಹೇಳ್ತೀವಿ? ಹೈದರಲಿ ಇದರ ಮನವರಿಕೆಯನ್ನು ಮಾಡಿಕೊಂಡಿರ್ತಾನೆ. ಮನವರಿಕೆ ಮಾಡಿಕೊಂಡ ನಂತರ ಪುನಃ ಏನಾಗ್ತದೆ ಅಂದಾಗ ಈ ಹೈದರಲಿ ಯಾವಾಗ ಆತನ ಮೇಲೆ 1767ರಲ್ಲಿ ದಾಳಿಗೆ ಬರ್ತಾರಲ್ಲ, ದಾಳಿಗೆ ಬಂದಾಗ ಇದೇ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆಗೂಡಿ ಬಂದಂಥ ಹೈದರಾಬಾದ್ ನಿಜಾಮ ಮತ್ತು ಯಾರಂತ ಹೇಳ್ತೀವಿ? ಮರಾಠರನ್ನು ಏನು ಮಾಡ್ತಾನೆ? ಯುದ್ಧದ ತಾಂತ್ರಿಗಾರಿಕೆ ಇರ್ತಂಥ ಹೈದರಲಿ ಯುದ್ಧದಿಂದ ತಟಸ್ಥಗೊಳಿಸ್ತಾನೆ. ಏನು ಹೆಂಗೆ ತಟಸ್ಥಗೊಳಿಸಿದ ಅಂತಂದ್ರೆ ಇಲ್ಲಿ ನೋಡಪ್ಪ, ಹೈದರಲಿ ಹೇಳ್ತಾನೆ ಹೈದರಾಬಾದ್ ನಿಜಾಮ್ ಮತ್ತು ಮರಾಠರಿಗೆ, ನೀವು ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡು ಬ್ರಿಟಿಷರಿಗೆ ಬೆಂಬಲವನ್ನು ಕೊಡಕತ್ತೀರಿ. ಈ ಬ್ರಿಟಿಷರು
ಬ್ರಿಟಿಷರ ಬೆಂಬಲವನ್ನು ಕೊಡಾಕತ್ತೀರಿ. ಆ ಬ್ರಿಟಿಷರು ಏನು ಕೊಡ್ತಾರಲ್ಲ ಅದನ್ನು ನಾನೇ ಕೊಡ್ತೀನಿ, ನೀವು ಯುದ್ಧಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಅಂದರೆ ನಿಮಗೆ ನಾ ಏನು ಕೊಡ್ತೀನಿ, ಲಂಚವನ್ನು ಕೊಡ್ತೀನಿ, ನೀವು ಯುದ್ಧಕ್ಕೆ ಬರಕ್ಕೆ ಹೋಗ್ಬೇಡ್ರಿ ಅಂದಾಗ ಇವನಿಗೂ ಕೂಡ ಹೈದರಾಬಾದ್ ನಿಜಾಮನು ಕೂಡ ಒಂದು ಲಂಚದ ಆಮಿಷ ಒಡ್ತಾನ. ಈ ಮರಾಠರಿಗೂ ಕೂಡ ಲಂಚದ ಆಮಿಷವನ್ನು ಯಾರು ಒಡ್ತಾರೆ ಅಂತ ಹೇಳಾಗ್ತದೆ, ಹೈದರಲಿ ಒಡ್ತಾನ. ಕೊನೆಗೆ ಈ ಹೈದರಲಿಗೆ ಕೆಲವೊಂದಿಷ್ಟು ಲಂಚವನ್ನು ನೀಡ್ತಾನೆ. ಅದರ ಜೊತೆಗೆ ಮರಾಠರಿಗೆ 23 ಲಕ್ಷ ರೂಪಾಯಿಯನ್ನು ಲಂಚವನ್ನು ಕೊಡ್ತಾನೆ. ಎಷ್ಟು ಲಕ್ಷ? 23 ಲಕ್ಷ ರೂಪಾಯಿಯನ್ನು ಲಂಚವನ್ನು ಮರಾಠರಿಗೆ ಹೈದರಲ್ಲಿ ಕೊಡ್ತಾನೆ. ಆವಾಗ ಈ ಬ್ರಿಟಿಷರ ಸಹವಾಸನ ಬಿಟ್ಟುಬಿಟ್ರು ಅವರು. ಯಾರಂತ ಹೇಳ್ತೀವಿ, ಈ ಹೈದರಲ್ಲಿ ಒಂದು ಯುದ್ಧಕ್ಕೆ ಬಂದಾಗ ಹೈದರಾಬಾದ್ ನಿಜಾಮ ಮತ್ತು ಮರಾಠರು ಬ್ರಿಟಿಷರ ಸಹವಾಸವನ್ನು ಬಿಡ್ತಾರೆ. ಬಿಟ್ಟಾದ ನಂತರ ಪುನಃ ಏನಾಗ್ತದೆ, ಆವಾಗ ನೇರವಾಗಿ ಒಂದು ಹೋರಾಟವನ್ನು ಇಲ್ಲಿ ಪುನಃ ಹೈದರಲ್ಲಿ ಯಾವಾಗ ಲಂಚವನ್ನು ಒಂದು ನಿಜಾಮನ ಕೊಡ್ತಾನಲ್ಲ, ಅದೇ ಹೈದರಾಬಾದ್ ನಿಜಾಮ ಯಾರನ್ನು ಸೇರ್ಕೊಳ್ತಾನಂತ ಹೇಳ್ತೀವಿ, ನಿಜಾಮ ಈ ಒಂದು ಹೈದರಲಿಯನ್ನು ಸೇರ್ತಾನೆ. ಹೈದರಲಿಯನ್ನು ಸೇರಿ ಮತ್ತೆ ಪುನಃ ಏನಾಗ್ತದೆ ಅಂತ ಹೇಳಾಗ್ತದೆ, ಈ ನಿಜಾಮ ಮತ್ತು ಹೈದರಲಿ ಇಬ್ಬರೂ ಸೇರಿ ಏನಂತ ಹೇಳಾಗ್ತದೆ, ಹೋರಾಟವನ್ನು ಮತ್ತೆ ಬ್ರಿಟಿಷರ ವಿರುದ್ಧ ಮಾಡ್ತಾನೆ. ಆವಾಗ ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂದಾಗ ಒಮ್ಮೆ ಇಲ್ಲಿ ಹೈದರಲಿ ಮತ್ತು ಯಾರಂತ ಕೇಳ್ತೀವಿ, ಹೈದರಲಿ ಮತ್ತು ನಿಜಾಮ ಇಬ್ಬರೂ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಆದ್ರೆ ಈ ನಿಜಾಮ ಮತ್ತು ಹೈದರಲಿಯ ಇಬ್ಬರೂ ಸೈನ್ಯವನ್ನು ಮತ್ತೆ ಬ್ರಿಟಿಷರು ನಿಯಂತ್ರಣಕ್ಕೆ ತಂದು ಬಿಡ್ತಾರೆ. ಆವಾಗ ಇಲ್ಲಿ ಏನಾಗ್ಬಿಡ್ತದೆ, ಹೈದರಲಿಯನ್ನು ಸೇರಿದಂಥ ನಿಜಾಮ ಮತ್ತು ಇವರಿಬ್ಬರ ಒಕ್ಕೂಟ ಸೈನ್ಯದ ಮೇಲೆ ಮತ್ತೆ ಪುನಃ ಯಾರು ದಾಳಿ ಮಾಡಿಬಿಡ್ತಾರೆ, ಬ್ರಿಟಿಷರು ದಾಳಿಯನ್ನು ಮಾಡಿಬಿಟ್ರು. ಬ್ರಿಟಿಷರು ದಾಳಿ ಮಾಡಿದಾಗ ಅವಾಗ ಅನಿವಾರ್ಯವಾಗಿ ಇವರಿಬ್ಬರೂ ಕೂಡ ಯಾರ ಕೈಯಲ್ಲಿ ಸೋತೋಗ್ಬಿಡ್ತಾರೆ, ಬ್ರಿಟಿಷರ ಕೈಯಲ್ಲಿ ಸೋತೋಗ್ಬಿಡ್ತಾರೆ. ಬ್ರಿಟಿಷರ ಕೈಯಲ್ಲಿ ಸೋತೋಗ್ಬಿಟ್ರು. ಸೋತು ಹೋದ ನಂತರ ಅವಾಗ ಇಲ್ಲಿ ನಯವಂಚಕನಾದಂಥ ವಿಶ್ವಾಸಘಾತಕನಾದಂಥ ನಿಜಾಮ ಪುನಃ ಏನು ಮಾಡ್ತಾನೆ, ಯಾರನ್ನು ಸೇರಿಬಿಡ್ತಾನಂದಾಗ ಇದೇ ಬ್ರಿಟಿಷರನ್ನು ಪುನಃ ವಾಪಸ್ ಹೋಗಿ ಸೇರಿಬಿಡ್ತಾನೆ. ಹೇಳ್ತಾನೆ, ನನಗೇನೋ ತಿಳಿಯದ ನಾನು ಅವನ ಜೊತೆ ಹೋಗಿದ್ದೆ, ಬಟ್ ನಿಮ್ಮನ ಜೊತೆಗೆ ನಾನು ಬಲವನ್ನು ಕೂಡಿಸ್ತೀನಿ, ನಿಮ್ಮ ಜೊತೆಗೆ ಹೋರಾಟವನ್ನು ಮಾಡ್ತೀನಿ, ನಿಮಗೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ಕೊಂಡು ಅದೇ ಬ್ರಿಟಿಷರ ಜೊತೆಗೆ ಒಂದು ಏನು ಮಾಡ್ತಾನೆ, ಸೇರಕ್ಕೆ ಹೋಗ್ತಾನೆ. ಅವಾಗ ಹೇಳ್ತಾರೆ ಅವರು, ಅಲ್ಲಪ್ಪ ಅವನೇನೋ ಲಂಚ ಕೊಟ್ಟ ಅಂಥೇಳಿ ಅವನಿಂದ ಹೋಗಿಬಿಟ್ಟು ಈಗ ನಮ್ಮ ಜೊತೆಗೆ ಬರ್ತೀಯ ಅಂತಂದಾಗ ನಾವು ಹೆಂಗೆ ವಿಶ್ವಾಸಕ್ಕೆ ನೀನು ತೆಗೆದುಕೊಳ್ಳೋಣ, ನೀ ಬರೇ ಏನು ಹೇಳ್ತೀವಿ, ಸುಳ್ಳು ಹೇಳ್ತೀಯ ಅಂತಂದಾಗ ಇಲ್ಲ ಅಂಥೇಳಿ ಆ ಒಂದು ಒಪ್ಪಿಗೆಯ ಸಲುವಾಗಿ, ವಿಶ್ವಾಸ ತೆಗೆದುಕೊಳ್ಳುವ ಸಲುವಾಗಿ ಆ ಬ್ರಿಟಿಷರ ಜೊತೆಗೆ ಈ ನಿಜಾಮ ಏನಂತೇಳಾಗ್ತದೆ, ವಿಶ್ವಾಸಘಾತಕನಾದಂಥ ನಿಜಾಮ ಏನು ಮಾಡ್ತಾನೆ, ಬ್ರಿಟಿಷರ ಜೊತೆಗೆ 1768ರಲ್ಲಿ ಏನು ಮಾಡ್ತಾನೆ, ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅದೇ ಯಾವಪ್ಪ ಅಂದಾಗ ಮಚಲಿಪಟ್ಟಣ ಒಪ್ಪಂದ ಅಂತೇಳಿ. ಯಾವ ಪಟ್ಟಣ? ಮಚಲಿಪಟ್ಟಣ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಮಚಲಿಪಟ್ಟಣ ಒಪ್ಪಂದ ಮಾಡಿಕೊಂಡ ಒಂದು ಬ್ರಿಟಿಷರನ್ನು ಸೇರ್ತಾನೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಕೇಳ್ಬೋದು, ಮಚಲಿಪಟ್ಟಣ ಒಪ್ಪಂದ ಯಾರ ಮಧ್ಯೆ ನಡೀತು ಅಂತ ಕೇಳ್ಬೋದು. ಯಾರ್ಯಾರ ಮಧ್ಯೆ ನಡೀತದ ಮಚಲಿಪಟ್ಟಣ ಒಪ್ಪಂದ ಅಂತಂದಾಗ ಈ ಹೈದರಾಬಾದ್ ನಿಜಾಮ ಮತ್ತು ಬ್ರಿಟಿಷರ ನಡುವೆ ನಡೀತದೆ. ಯಾವಾಗ ನಡೀತು? 1768ರಲ್ಲಿ. ಆಗ ಇಲ್ಲಿಯೂ ಕೂಡ ಏಕಾಂಗಿಯಾಗಿ ಯಾರು ಹೋರಾಡಬೇಕಾಗ್ತದೆ ಅಂತ ಹೇಳ್ತೀವಿ, ಹೈದರಲಿ ಮೈಸೂರಿನ ಪ್ರಾಂತ್ಯಾಧಿಕಾರಿಯಾದಂಥ ಈ ಹೈದರಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾನೆ. ನಿಜಾಮ ಸಾಥ್ ಕೊಟ್ಟಿದ್ದ, ಆತನು ಕೂಡ ಬ್ರಿಟಿಷರನ್ನು ಸೇರಿಬಿಡ್ತಾನೆ. ಅದಾದ ನಂತರ ಪುನಃ ಏನಂತ ಹೇಳಾಗ್ತದೆ, ಈ ಹೈದರಲಿ ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾದಾಗ ಆತ ಕೂಡ ಏನಂತ ಹೇಳ್ತೀವಿ 1769ರಲ್ಲಿ ಪುನಃ ಏನು ಮಾಡ್ತಾನೆ, ಏಕಾಂಗಿಯಾದಂಥ ಯಾರಂತ ಹೇಳ್ತೀವಿ, ಹೈದರಲಿ ಅಂತ ನಾವು ನೋಡ್ತೀವಿ. ಈ ಏಕಾಂಗಿಯಾದ ಹೈದರಲಿ ಪುನಃ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಅವರ ಬಾಂಬೆ ಸೈನ್ಯವನ್ನು ಹಿಮ್ಮೆಟ್ಟಿಸಿದ. ಯಾವ ಸೈನ್ಯ? ಬಾಂಬೆಯಿಂದ ಬಂದಂಥ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾನೆ. ಇದರ ಜೊತೆಗೆ ಮತ್ತೆ ಪುನಃ ಏನು ಮಾಡ್ತಾನೆ, ಬ್ರಿಟಿಷರಿಂದ ಮಂಗಳೂರನ್ನು ವಶಪಡಿಸಿಕೊಳ್ತಾನೆ. ಯಾವುದನ್ನು? ಮಂಗಳೂರನ್ನು. ಹಾಗಾಗಿ ಈ ಮಂಗಳೂರನ್ನು ಕೂಡ ವಶಪಡಿಸಿಕೊಂಡ್ರೆ ನಾವಿಲ್ಲಿ ನೋಡ್ತೀವಿ. ಎಲ್ಲಿ ಬಂದಾಗ ಮಂಗಳೂರು ಪ್ರಾಂತ್ಯ ಬರ್ತದ, ಇಲ್ಲಿ ಬರ್ತದೆ ನೋಡ್ರಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಈ ಮಂಗಳೂರು ಅಂತ ಕರಿತೀವಿ. ಮಂಗಳೂರು ಪ್ರದೇಶವನ್ನು ಕೂಡ ಒಂದು ಬ್ರಿಟಿಷರಿಂದ ವಶಪಡಿಸ್ಕೊಳ್ತಾನೆ ಅಂತ ಹೇಳ್ತೀವಿ. ಬ್ರಿಟಿಷರ ಅಧೀನದಲ್ಲಿತ್ತು. ಅದರ ಜೊತೆಗೆ ಮತ್ತೇನಂತ ಹೇಳಾಗ್ತದೆ, ಈ ಮಂಗಳೂರನ್ನು ವಶಪಡಿಸ್ಕೊಂಡ. ಅದಾದ ನಂತರ ಮತ್ತೆ ಪುನಃ ಅರ್ಕಾಟ್ ಮೇಲೆ, ಯಾವುದ್ರ ಮೇಲೆ? ಅರ್ಕಾಟ್ ಅಂತ ಕರಿತೀವಿ. ಅರ್ಕಾಟ್ ಮೇಲೆ ಮತ್ತೆ ಪುನಃ ಅರ್ಕಾಟ್ ಮೇಲೆ ದಾಳಿ ಮಾಡಿ ಅರ್ಕಾಟ್ನಲ್ಲಿದ್ದಂಥ ಯಾವ್ಯಾವ ಪ್ರದೇಶ ಅಂತಂದಾಗ ತಂಜಾವೂರು,
ಅರಿಯಲೂರು, ತಂಜಾವೂರು, ಅರಿಯಲೂರು, ಬಾರಾಮಹಲ್, ತಂಜಾವೂರು, ಅರಿಯಲೂರು ಮತ್ತು ಬಾರಾಮಹಲ್ ಪ್ರದೇಶವನ್ನು ಸಂಪೂರ್ಣವಾಗಿ ಅರ್ಕಾಟ್ ಪ್ರದೇಶದಿಂದ ವಶಪಡಿಸ್ಕೊಂಡು, ಪುನಃ ಅರ್ಕಾಟ್ ಕೂಡ ಯಾರಪ್ಪ ಅಂತಂದಾಗ ಮಹಮ್ಮದ್ ಅಲಿ ಆಳ್ವಿಕೆ ಮಾಡ್ತಾ ಇದ್ದ. ಬಟ್ ಮಹಮ್ಮದ್ ಅಲಿ ಕೂಡ ಯಾರ ಸ್ನೇಹಿತನಾಗಿದ್ದ? ಬ್ರಿಟಿಷರ ಸ್ನೇಹಿತನಾಗಿದ್ದ. ಹಾಗಾಗಿ ಅರ್ಕಾಟವನ್ನು ಕೂಡ ದಾಳಿ ಮಾಡಿ ತಂಜಾವೂರು, ಅರಿಯಲೂರು, ಆಮೇಲೆ ಬಾರಾಮಹಲ್ ಒಂದು ಪ್ರದೇಶಗಳನ್ನು ವಶಪಡಿಸಿಕೊಂಡ, ತನ್ನ ಆಡಳಿತಕ್ಕೆ ಒದಗಿಸ್ಕೊಳ್ತಾನೆ. ಹಾಗಾಗಿ ಇವುಗಳನ್ನು ವಶಪಡಿಸಿಕೊಂಡ ಪುನಃ ಮತ್ತೆ ಯಾವುದ್ರ ಮೇಲೆ ದಾಳಿಗೆ ಮುಂದಾಗ್ತಾನೆ ಅಂತ ಹೇಳಾಗ್ತದ, ಮದ್ರಾಸನ್ನು ವಶಪಡಿಸಿಕೊಳ್ಳಲು ಮುಂದಾದ. ಯಾವುದನ್ನು? ಮದ್ರಾಸ್. ಹೌದಾ? ಈ ಒಂದು ಪ್ರಾಂತ್ಯ ಎಲ್ಲಿ ನಾವು ನೋಡ್ತೀವಿ, ಮದ್ರಾಸ್ ಪ್ರಾಂತ್ಯ ನೋಡ್ತೀವಿ. ಏನಪ್ಪ ಅಂದಾಗ ಇಲ್ಲಿ ನೋಡ್ರಿ, ಹೌದಾ? ಈ ಮದ್ರಾಸ್ ಪ್ರಾಂತ್ಯ ಆಲ್ರೆಡಿ ಏನಪ್ಪ ಅಂದಾಗ ಮಂಗಳೂರನ್ನು ವಶಪಡಿಸ್ಕೊಂಡ. ಅದ್ರ ಜೊತೆಗೆ ಏನಂತ ಹೇಳಾಗ್ತದೆ, ಅರ್ಕಾಟ್ ಪ್ರಾಂತ್ಯದಲ್ಲಿದ್ದಂಥ ಕೆಲವೊಂದಿಷ್ಟು ಪ್ರದೇಶವನ್ನು ವಶಪಡಿಸ್ಕೊಂಡ. ಮತ್ತೆ ಯಾವುದ್ರ ಮೇಲೆ ವಶಪಡಿಸ್ಕೊಳ್ಳೋ ಮುಂದಾಗ್ತಾನೆ ರೀ, ಮದ್ರಾಸ್ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಮುಂದಾದ. ಯಾರಂತ ಹೇಳ್ತೀವಿ? ಈ ಹೈದರ್ ಅಲಿ ವಶಪಡಿಸಿಕೊಳ್ಳಲು ಮುಂದಾದ. ಆವಾಗ ಅನಿವಾರ್ಯವಾಗಿ ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂದಾಗ, ಮದ್ರಾಸನ್ನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಪುನಃ ಈ ಬ್ರಿಟಿಷರ ಒಬ್ಬ ಸೇನಾನಿಯನ್ನು ಹೈದರ್ ಅಲಿ ಮತ್ತೆ ಪುನಃ ಯಾವುದರ ಮೇಲೆ ಮುತ್ತಿಗೆ ಹಾಕಿದ? ಮದ್ರಾಸ್ ಮೇಲೆ ಮುತ್ತಿಗೆಯನ್ನು ಹಾಕ್ತಾನೆ. ಆವಾಗ ಮದ್ರಾಸನ್ನು ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ಬ್ರಿಟಿಷರು ಹೈದರ್ ಅಲಿಯ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಅದೇ ಯಾವ ಒಪ್ಪಂದ ಅಂತಂದಾಗ ಈ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಯಾವ ಒಪ್ಪಂದವನ್ನು ಮಾಡ್ಕೊಳ್ತಾರೆ? ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡ್ರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರ ಜೊತೆ ಆಗ್ತದೆ ಈ ಮದ್ರಾಸ್ ಒಪ್ಪಂದ ಅಂದಾಗ, ಇಲ್ಲಿ ಬ್ರಿಟಿಷ್ ಸೇನಾನಿಯಾದಂಥ ಕರ್ನಲ್ ಸ್ಮಿತ್ ಅಂತ ಕರಿತೀವಿ. ಬ್ರಿಟಿಷ್ ಸೇನಾನಿಯಾದಂಥ ಕರ್ನಲ್ ಸ್ಮಿತ್ ಮತ್ತು ಯಾರ ನಡುವೆ ಅಂತ ಹೇಳಾಗ್ತದೆ? ಹೈದರ್ ಅಲಿಯ ನಡುವೆ. ಹೈದರ್ ಅಲಿ ಅಂತ ಕರಿತೀವಿ. ಈ ಹೈದರ್ ಅಲಿಯ ನಡುವೆ ಯಾವ ಒಪ್ಪಂದ ಆಗ್ತದೆ? ಮದ್ರಾಸ್ ಒಪ್ಪಂದ ಆಗ್ತದೆ. ಹಾಗೆ ಯಾವಾಗ ಆಯಿತು ಈ ಒಪ್ಪಂದ ಅಂದಾಗ 1769ರಲ್ಲಿ ಆಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಹಾಗಾಗಿ ಮದ್ರಾಸ್ ಒಪ್ಪಂದದ ಮೂಲಕ ಏನು ಕೊನೆಗೊಳ್ತದ? ಮೊದಲನೇ ಆಂಗ್ಲೋ ಒಂದು ಮೈಸೂರು ಯುದ್ಧ ಕೊನೆಗೊಳ್ತದಂತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೇಳೋದು ಸುಮಾರು ಬಾರಿ ಪ್ರಶ್ನೆ ಆಗ್ಯದ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಯುದ್ಧದಿಂದ ಯಾವ ಒಪ್ಪಂದ ಮೂಲಕ ಕೊನೆಗೊಳ್ತದೆ ಅಂತ ಹೇಳಾಗ್ತದೆ? ಮದ್ರಾಸ್ ಒಪ್ಪಂದ. ಯಾರಿದ್ರು ಅಂತ ಹೇಳಾಗ್ತದೆ? ಬ್ರಿಟಿಷ್ ಸೇನಾನಿ ಕರ್ನಲ್ ಸ್ಮಿತ್ ಮತ್ತು ಹೈದರ್ ಅಲಿಯ ನಡುವೆ ಒಪ್ಪಂದ ಆಗ್ತದೆ. ಹಾಗಾದರೆ ಈ ಒಪ್ಪಂದದ ಕರಾರುಗಳೇನು? ಆ ಒಪ್ಪಂದದಲ್ಲಿ ಏನು ಅಮೆಂಡ್ಮೆಂಟ್ ಅಥವಾ ಏನು ಒಂದು ರೂಲ್ಸನ್ನು ಮಾಡಲಾಯಿತು? ಮೊದಲೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಮದ್ರಾಸ್ ಒಪ್ಪಂದ ಏನು ಕೆಲವೊಂದಿಷ್ಟು ಕರಾರುಗಳನ್ನು ಮಾಡಿತು. ಆ ಕರಾರುಗಳು ನಾವು ನೋಡಿದಾಗ ಮೊದಲೇ ಆಂಗ್ಲೋ ಮೈಸೂರು ಯುದ್ಧದ ಮದ್ರಾಸ್ ಒಪ್ಪಂದದ ಕೆಲವೊಂದಿಷ್ಟು ಕರಾರುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಏನು ಕರಾರಪ್ಪ ಅಂದಾಗ ಇಲ್ಲೂ ಕೂಡ ಹೇಳಲಾಗ್ತದೆ, ಗೆದ್ದ ಪ್ರದೇಶಗಳನ್ನು ಏನು ಮಾಡೋದು? ಪರಸ್ಪರ ಹಸ್ತಾಂತರಿಸುವುದು. ಗೆದ್ದ ಪ್ರದೇಶಗಳನ್ನು ಪರಸ್ಪರ ಹಸ್ತಾಂತರಿಸುವುದು. ಆಮೇಲೆ ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸುವುದು. ಯಾವ ಕೈದಿಗಳನ್ನು? ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸುವುದು. ಬಿಡುಗಡೆಗೊಳಿಸುವುದು. ಇಬ್ಬರು ಕೂಡ ಯುದ್ಧದ ಕೈದಿಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಲಾಗ್ತದೆ ಸ್ನೇಹಿತರೆ. ಇದಾದ ನಂತರ ಮತ್ತೊಂದು ಈ ಯುದ್ಧದ ಒಪ್ಪಂದದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದಾಗ ಯುದ್ಧದ ವೆಚ್ಚವನ್ನು ಯಾರಿಗೆ ಕೊಡಬೇಕಂತ ಹೇಳಾಗ್ತದೆ? ಯಾರು ಗೆದ್ದಾರ ಯುದ್ಧದಲ್ಲಿ? ಹೈದರ್ ಅಲಿ ಗೆದ್ದಾನ. ಯುದ್ಧದ ವೆಚ್ಚವನ್ನು ಯುದ್ಧದ ವೆಚ್ಚ ಅಂತ ಕರಿತೀವಿ. ಯುದ್ಧದ ವೆಚ್ಚವನ್ನು ಯಾರಿಗೆ ಕೊಡಬೇಕು? ಹೈದರ್ ಅಲಿಗೆ ಕೊಡಬೇಕು. ಹೈದರ್ ಅಲಿಗೆ ಯಾರು ಕೊಡಬೇಕು? ಬ್ರಿಟಿಷರು ಕೊಡಬೇಕು. ಹೌದಾ? ಬ್ರಿಟಿಷರು ಕೊಡಬೇಕು. ಇದಿಷ್ಟು ನಾವಲ್ಲಿ ನೋಡ್ತೀವಿ. ಇದಾದ ನಂತರ ಮತ್ತೊಂದು ಪ್ರಮುಖ ಒಪ್ಪಂದ ಆಗ್ತದೆ. ಏನಂತಂದಾಗ ಇಲ್ಲಿ ಮತ್ತೊಂದು ಪ್ರಮುಖ ಒಪ್ಪಂದ ಏನು ನಡೀತದ ಅಂತ ನಾವು ನೋಡಿದಾಗ, ಈ ಯಾರಾದರೂ ಹೈದರ್ ಅಲಿಯ ಮೇಲೆ ದಾಳಿಗೆ ಬಂದಾಗ, ಯಾರ ಮೇಲೆ? ಹೈದರ್ ಅಲಿ ಅಂತ ಕರಿತೀವಿ. ಈ ಹೈದರ್ ಅಲಿಯ ಮೇಲೆ ಅನ್ಯ ರಾಜ್ಯದ
ರಾಜರು ಅಂತ ಕರಿತೀವಿ. ಅನ್ಯ ರಾಜ್ಯದ ರಾಜರು ಹೈದರಲಿಯ ಮೇಲೆ ದಾಳಿಗೆ ಬಂದಾಗ ಯಾರ ಸಹಾಯಕ್ಕೆ ಬರಬೇಕಂದ್ರೆ ಬ್ರಿಟಿಷರು ಸಹಾಯಕ್ಕೆ ಬರಬೇಕು. ಯಾರ ಸಹಾಯಕ್ಕೆ ಬರ್ಬೇಕ್ರಿ? ಬ್ರಿಟಿಷರು ಸಹಾಯಕ್ಕೆ ಬರಬೇಕಂತೇಳಿ ಬ್ರಿಟಿಷರು ಏನು ಮಾಡಬೇಕು? ಸಹಾಯಕ್ಕೆ ಬರಬೇಕು ಅಂತೇಳಿ ಸಹಾಯಕ್ಕೆ ಬರುವುದು ಅಂತೇಳಿ ನಾವು ನೋಡ್ತೀವಿ. ಇದಿಷ್ಟು ಯಾವುದರ ಒಪ್ಪಂದ ಅಂತ ಹೇಳಾಗ್ತದೆ? ಮದ್ರಾಸ್ ಒಪ್ಪಂದದ ಕರಾರುಗಳಾಗಿ ನಾವು ನೋಡ್ತೀವಿ. ಹಾಗಾಗಿ ಮದ್ರಾಸ್ ಒಪ್ಪಂದ ಮೇಲಿನ ಈ ಹೇಳಿಕೆ ಅಥವಾ ಕರಾರುಗಳ ಮುಖಾಂತರ ಮುಕ್ತಾಯಗೊಳ್ತದೆ ಅಂತೇಳಿ ನಾವು ನೋಡ್ತೀವಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂಥೇಳಿ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಇದಿಷ್ಟು ಅಲ್ಲಿ ನಾವು ನೋಡ್ತೀವಿ. ಇನ್ನು ಮೊದಲೇ ಆಂಗ್ಲೋ ಮೈಸೂರು ಯುದ್ಧ ಮುಗೀತು. ಹಾಯ್ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾವು ಈಗಾಗಲೇ ಮೊದಲೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ.